ಸಮಾಜಕ್ಕೆ ಸಂಸ್ಕಾರವಂತ ಮಕ್ಕಳ ಅವಶ್ಯಕತೆ ಇದೆ. ಪುಸ್ತಕ ಅವಲೋಕನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ಆರ್. ಶೇಡಬಾಳ ಅಭಿಮತ. ನಮ್ಮ ಆಲೋಚನೆ, ನಮ್ಮ ಆಹಾರ ಸರಿಯಾಗಿದ್ದಲ್ಲಿ ಖಂಡಿತವಾಗಿ ನಾವು ಆರೋಗ್ಯವಾಗಿರುತ್ತೇವೆ. ನಮ್ಮ ಸಮಾಜಕ್ಕೆ ಸಂಸ್ಕಾರವಂತ ಮಕ್ಕಳ ಅವಶ್ಯಕತೆ ಇದೆ. ಈ ಲೋಕಕ್ಕೆ ಧನ ಕನಕ ದಾನ ಮಾಡುವುದಕ್ಕಿಂತ ಸಂಸ್ಕಾರವಂತ ಮಕ್ಕಳನ್ನು ದಾನ ಮಾಡಿ. ದೊಡ್ಡವರನ್ನ ಹೊಗಳುವುದು ಸಾಕು, ಮಾಡಿ ಸಣ್ಣವರಿಗೆ ಸಂಸ್ಕಾರ ಕೊಡುವಲ್ಲಿ ಸಮಯ ಕೊಡಿ ಎಂದು ಡಾ ಪಿ.ಆರ್. ಶೇಡಬಾಳ ಹೇಳಿದರು. ಅದೇ ರೀತಿ ಜೀನಸೇನಾಚಾರ್ಯರು ಪಟ್ಟಣದ ಗುರುಕುಲ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ತೇರದಾಳ ವತಿಯಿಂದ 4ನೇ ಪುಸ್ತಕಾವಲೋಕನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೊಡ್ಡವರಿಗೆ ತಿಳುವಳಿಕೆ ಹೇಳುವ ಅವಶ್ಯಕತೆ ಇಲ್ಲ. ಏನನ್ನಾದರೂ ಹೇಳುವುದಿದ್ದರೆ ಮಕ್ಕಳಿಗೆ ಹೇಳಿ. ಎಲ್ಲ ಮಕ್ಕಳು ಜ್ಞಾನವಂತರಾಗುವಂತಹ ವಾತಾವರಣ ನಿರ್ಮಿಸಿ. ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡಿದರೆ ನಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡಿದಂತೆ ಎಂದರು. ಕಸಾಪವು ಪ್ರತಿ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಪ್ರತಿಭೆ ಗುರುತಿಸಿ ಗೌರವಿಸಿ ಎಂದು ಸಲಹೆ ನೀಡಿದರು. ಡಾಕ್ಟರ್ ತಾತಾಸಾಹೇಬ ಬಾಂಗೆಯವರ ಕೃತಿ ನಿಸರ್ಗೋಪಚಾರ ಏನು, ಏಕೆ, ಹೇಗೆ ಎಂಬ ಕೃತಿಯನ್ನು ಜಗದಾಳದ ಸುಶೀಲಾದೇವಿ ನ್ಯಾಚುರೋಪತಿ ಮತ್ತು ಯೋಗಿಕ ಸೈನ್ಸ್ ಮೆಡಿಕಲ್ ಕಾಲೇಜ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯಸ್ಥ ಡಾಕ್ಟರ್ ಪರಶುರಾಮ ರಾವಳ ಅವಲೋಕಿಸಿದ ಅವರು, ನಾವು ಪ್ರಕೃತಿದತ್ತವಾದ ನಿಸರ್ಗ ಚಿಕಿತ್ಸೆ ಪಡೆದು ಆರೋಗ್ಯವಾಗಿರಬೇಕು. ನಮ್ಮ ಭಾರತೀಯ ಆಹಾರ ಪದ್ಧತಿ ಅನುಸರಿಸುವುದು ಹಾಗೂ ಈ ಕೃತಿ ನಿಜವಾಗಿ ಆರೋಗ್ಯ ಸಂಪತ್ತು ಹೊಂದಲು ಸಹಾಯ ಮಾಡುತ್ತದೆ ಎಂದರು. ಎನ್ಎನ್ಎಂಎಸ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಕಸಾಪ ಅಧ್ಯಕ್ಷ ಗಂಗಾಧರ ಮೋಪಗಾರ ಸ್ವಾಗತಿಸಿದರು. ಕೃತಿಕಾರ ಡಾ ತಾತ್ಯಾಸಾಬ ಬಾಂಗಿ, ಪ್ರವೀಣ ನಾಡಗೌಡ ಮಾತನಾಡಿದರು. ಭಂಗಿ ಸಾಹೇಬರು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ರಾವಲ್ ಸಾಹೇಬರು ಅದರ ಒಳ್ಳೆಯ ಉಪನ್ಯಾಸ ಮಾಡಿದ್ದಾರೆ. ಅದರಲ್ಲೇ ಅವರಿಬ್ಬರು ಜ್ಞಾನ ಏನು ಹೇಳ್ತೀನಿ ಹೇಳಿದ್ದಾರೆ. ಅದು ಸಂಕ್ಷಿಪ್ತದಾಗ ನಾನು ಒಂದು ಸೆಂಟೆನ್ಸ್ದಾಗ ಹೇಳ್ತೀನಿ ನಿಮ್ಗೆ. ಆದರೆ ನಮ್ಮ ನೋಡ್ರಿ ಸಮಾಜದ ಅಧೋಗತಿಗೆ ಬಂದಿದೆ ಸಮಾಜ. ಅಲ್ರಿ ಬಸವಣ್ಣವ್ರು ಏನು ಹೇಳಿದ್ದಾರೆ, ಹಸಿವಾದರೆ ಉಂಬುವುದನ್ನು, ಹೆಂಡತಿಯನ್ನು ಪ್ರೀತಿಸುವುದನ್ನು ಬೇರೆದವರು ಹೇಳಬೇಕೆ? ಹಸಿವಾದ್ರೆ ಉಂಟಿರಲಿವ, ನಿಮ್ಮ ಹೆಂಡತಿ ನೀವು ಪ್ರೀತಿ ಮಾಡ್ತಿರಲಿಲ್ಲ, ಆರೋಗ್ಯ ಹೆಂಗಿರ್ತದ ಬೇರೆದವ್ರು ಹೇಳ್ಬೇಕಾ? ನಾಚಿಕೆ ಹಿಡಿದ್ರೆ ಸಂಗತಿ ಅಧೋಗತಿ, ಸಮಾಜ ಅಧೋಗತಿಗೆ ಒಂದಷ್ಟು ತಿನ್ಬೇಡ, ಕೆಮಿಕಲ್ ತಿನ್ಬೇಡ, ರಾತ್ರಿ ತಿನ್ಬೇಡ, ಬುದ್ಧಿ ಮಾಡ ತಿನ್ಬೇಡ, ಇದು ಬೇರೆದವ್ರು ಹೇಳ್ಬೇಕಾ? ನಿಮ್ಗೆ ಹೇಳುವುದು ಅವಶ್ಯಕತೆ ಇಲ್ರಿ. 2 ಆ ಸರಿ ಇದ್ರೆ 3ನೇ ಆ ಬರ್ತದೆ. ಸಂಕ್ಷಿಪ್ತ ಮಕ್ಕಳಿಗೆ ಹೇಳ್ತೀನಿ ನಿಮ್ಗೆ, 2 ಆ ಸರಿ ಇದ್ರೆ 3ನೇದು ಆ ಬಂದ್ರೆ 2 ಅಂದ್ರೆ ನಮ್ಮ ಆಲೋಚನೆ ಸರಿ ಇರ್ಬೇಕು, ದೃಷ್ಟಿ ವಿಚಾರ ಇರ್ಬಾರ್ದು, ಆಲೋಚನೆ ಸರಿ ಇರ್ಬೇಕು. 2ನೇದು ಆಹಾರ ಸರಿ ಇರ್ಬೇಕು. 2 ಆಹಾರ ಸರಿ ಇದ್ರೆ 3ನೇದು ಆರೋಗ್ಯ ಬಂದಲ್ಲ. ಯಾರು ಬೇರೆದವ್ರು ಹೇಳುತ್ತಿಲ್ಲ, ನಾನು ಬಸವಣ್ಣವ್ರು ಹೇಳಿದ್ದಾರೆ, ನಾನು ಹೇಳ್ತಂದೆ. ಹಸಿವಾದ ಲೋಕವನ್ನು ಹೆಂಡತಿ ಬೇರೆಯವರು ಹೇಳಬೇಕೆ ಅಂತ ನಾವು ಅನುಭೂತಿ ಬಂದಿದ್ವಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಒಳ್ಳೆ ಕೆಲಸ ಮಾಡ್ತಾರೆ. ನನ್ನೊಂದು ಸಜೆಷನ್, ಮಕ್ಕಳನ್ನು ಒಬ್ಬರಲ್ಲ ಇಬ್ಬರಲ್ಲ ಸನ್ಮಾನ ಮಾಡ್ತಾರೆ. ಪ್ರತಿ ಸಭೆಯಲ್ಲಿ ನೀವು ಸಾಧನೆ ಮಾಡಿದೆ ಪ್ರತಿಭಾವಂತ ಮಕ್ಕಳಲ್ಲ, ದೊಡ್ಡವ್ರನ್ನ ಹೊಗಳು ಸಾಕು. ನಾವಿಲ್ಲ ದೊಡ್ಡವ್ರನ್ನ ಹೊಗಳು ಸಾಕು. ಗೌಡ್ರದೊಳ ಹಾಗಾಗಿ ಬಿಸುದ್ ನಾವು ಗೌಡ್ರು ನಾವು ಹಾಗಾಗಿ ದೊಡ್ಡವ್ರು ಸಾಕ್ರಿ. ದೊಡ್ಡವ್ರಾಗ್ಯಾರ, ಸಣ್ಣವ್ರು ಸಣ್ಣ ಮಕ್ಕಳು ಸಂಸ್ಕಾರ ನೀವು ಪ್ರತಿಯೊಂದು ಮಕ್ಕಳನ್ನು ಸನ್ಮಾನ ಮಾಡಿ. ಸಾಧನೆ ಮಾಡಿರ್ತಾರೆ, ಕ್ರೀಡೆಗಳು ಮಾಡಿರ್ತಾರೆ, ಆರೋಗ್ಯದಾಗ ಮಾಡಿರ್ತಾರೆ, ಸ್ಪೋರ್ಟ್ಸ್ದಾಗ ಮಾಡಿರ್ತಾರೆ, ಯಾವ್ದಾರ ಒಂದು ಸಾಹಸ ಮಾಡಿರ್ತಾರೆ, ಡ್ಯಾನ್ಸ್ ಸಂಗೀತದಾಗ ಮಾಡಿರ್ತಾರೆ, ನಾನಾ ಥರದ ಇದರ ಫೀಲ್ಡ್ದಾಗ ಸಾಧನೆ ಮಾಡಿರ್ತಾರೆ. ಸನ್ಮಾನ ಮಾಡಿ, ಪ್ರತಿಯೊಂದು ಸಂಘದಾಗ ಸನ್ಮಾನ ಮಾಡಿ. ಆದ್ರೆ ಸನ್ಮಾನ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡಿ. ದೊಡ್ಡವ್ರಿಗೆ ಸಂಸ್ಕಾರ ಕೊಡ್ಬೇಕಂದ್ರೆ ಅವ್ರೆಲ್ಲ ಒಂದು ಕಾಲ ಗೋರಿಯಾಗಿರ್ತಾರೆ. ದೊಡ್ಡವ್ರನ್ನ ಅವ್ರಿಗೇನು ಸಂಸ್ಕಾರ ಕೊಟ್ಟು ಏನ್ ಮಾಡೋದು? ಮಕ್ಕಳಿಗೆ ಸಂಸ್ಕಾರ. ಪ್ರತಿಯೊಂದು ಸಂಘದೊಳಗೆ ನೀವು ಮಕ್ಕಳ ಒಬ್ಬರು ಅಥವಾ ಇಬ್ಬರು ಸನ್ಮಾನ ಮಾಡಿ. ಪ್ರತಿಯೊಂದು ಸಾಕಷ್ಟು ಸಾಲಿನ ಸಾಕಷ್ಟು ಪ್ರತಿಭಾವಂತ ಎಲೆ ಬೇರೆ ತಾಯಿ ಅಂತದಾರ ಒಂದು ಸನ್ಮಾನ. ಆಮೇಲೆ ಸಮಯ ಪಾಲನೆ ಮಾಡೋದು ಬಹಳ ಮಾತು. ಎಲ್ಲಕ್ಕಿಂತ ಆರೋಗ್ಯವಂತ ಮನುಷ್ಯ ಯಾವಾಗ? ಇನ್ನು 2 ಆಯ್ತು. ಆಮೇಲೆ ಮತ್ತೊಂದು ಜ್ಞಾನಿಗಳು ಹೇಳ್ತಾ ಹೇಳ್ತಾರೆ, ನಾವೇ
ಅದೇನು ನಾವೆಲ್ಲರೂ ಮಾತಾಡೋದು ಏನಪ್ಪ ಈಗ ಎಂದನ್ನು ಮಾತಾಡೋದು ನಾವು ಮಾತಾಡೋದೇನು ಎಲ್ಲರೂ ನಾವು ಮಾತಾಡಿದ್ವಲ್ಲ ಈ ಎಂತ ಮಾತುವ ಎಂದನ್ನು ಮಾತುಗಳು ಬಸವಣ್ಣವ್ರು ಹೆಂಗೆ ಹೇಳಿದಾರೆ, ಮಾವಿರ ಹೆಂಗೆ ಹೇಳಿದಾರೆ, ಬುದ್ಧ ಹೆಂಗೆ ಅವ್ರು ಹೇಳಿದಾರೆ, ಅದನ್ನ ನಾವು ಮಾತಾಡೋದು. ಅದರದ್ದೇನ ಎಂದಲು ಮಾತುಗಳು ಎಲ್ಲ ನಾವು ಎಲ್ಲ ಮಾತಾಡುವ ಎಂದಲು ಮಾತು ನಮ್ಮ ಒರಿಜಿನಲ್ ಮಾತುಗಳು ಅಲ್ಲಿವು. ಅವ್ರು ಹೇಳಿದಾರೆ ಅದನ್ನ ಹೇಳೋದು. ಮತ್ತೊಂದು ಎಲ್ಲಕ್ಕಿಂತ ಸುಖಿ ಖುಷಿ ಯಾವಪ್ಪ? ಈ ಸಂದರ್ಭದಲ್ಲಿ ಎಂ ಮೇಗಾಡಿ, ಸಂತೋಷ ಕುಳ್ಳಿ, ಸುನೀತಾ ಅಳಗೊಂಡ ಉಪಸ್ಥಿತರಿದ್ದರು. ಅಶೋಕ ಮಹಾಲಿಂಗಪುರ ನಿರೂಪಿಸಿದರು. ಪ್ರಭು ಜೈನರ ವಂದಿಸಿದರು. ವರದಿ ರಮೇಶ್ ಕಾಂಬಳೆ, ರಬಕವಿ, ಬನಹಟ್ಟಿ.